ಬೆಳಗಾವಿ ಮೃಗಾಲಯದಲ್ಲಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಈ ಮೂಲಕ 29ಕ್ಕೆ ಏರಿಕೆಯಾಗಿರುವಂಥದ್ದು. ಕಿತ್ತೂರು ಚೆನ್ನಮ್ಮ ಮೃಗಾಲಯದಲ್ಲಿರುವಂತಹ 9 ಕೃಷ್ಣ ಮೃಗಗಳಿಗೆ ಆರೈಕೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಿನ್ನೆ ಒಂದೇ ದಿನ 20 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ವು. ನವೆಂಬರ್ 13ರಂದು 8 ಕೃಷ್ಣ ಮೃಗಗಳು ಮೃತಪಟ್ಟಿದ್ವು. ಬೆಳಗಾವಿಯ ಮೃಗಾಲಯದಲ್ಲಿ ಈಗ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ತಡರಾತ್ರಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ. ಈ ಮೂಲಕ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಸಾಲಾಗಿ ಕೃಷ್ಣ ಮೃಗಗಳು ಸಾವನ್ನಪ್ತಾ ಇರುವಂತಹದ್ದು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಏನಾಗ್ತಾ ಇದೆ? ಇವುಗಳ ಆರೈಕೆಯಲ್ಲಿ ಎಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೆಜ್ಜೆ ತಪ್ಪುತ್ತಾ ಇದ್ದಾರೆ? ನಿಜಕ್ಕೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಡುತ್ತಾ ಇರೋದು ಎಲ್ಲಿ? ಇವು ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. 29 ಆಗಿದೆ ಇಲ್ಲಿಯವರೆಗೂ ಕೃಷ್ಣ ಮೃಗಗಳ ಸಾವನ್ನಪ್ಪಿದಂತಹ ಸಂಖ್ಯೆ. ಪದೇ ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ರೂ ಕೂಡ ಎಚ್ಚರಿಕೆಯ ಕ್ರಮವನ್ನು ಯಾಕೆ ಸಿಬ್ಬಂದಿಗಳು ಅಧಿಕಾರಿಗಳು ತೆಗೆದುಕೊಳ್ತಿಲ್ಲ ಅನ್ನುವಂತಹ ಪ್ರಶ್ನೆ. ಈಗ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿರುವಂಥದ್ದು ಮತ್ತಷ್ಟು ಅನುಮಾನವನ್ನು ಕೂಡ ಜಾಸ್ತಿ ಮಾಡ್ತಾ ಇದೆ. ತಡರಾತ್ರಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ. ಈ ಮೂಲಕ ಬೆಳಗಾವಿ ಒಂದರಲ್ಲೇ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 29ಕ್ಕೆ ಏರಿಕೆಯಾಗಿರುವಂಥದ್ದು. ಇನ್ನುಳಿದಂತಹ ಕೃಷ್ಣ ಮೃಗಗಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಆರೈಕೆಯ ಕಾರ್ಯವನ್ನು ಕೂಡ ಮುಂದುವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಪ್ರಕರಣ. ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯಕ್ಕೆ ವೈದ್ಯರ ತಂಡ ಭೇಟಿ ಕೊಟ್ಟಿದೆ. 3 ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆಯನ್ನು ವೈದ್ಯರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೈದ್ಯರಿಂದ ಸ್ಯಾಂಪಲ್ ಅನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ. ಸಂಗ್ರಹಿಸಿದಂತಹ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ಕಳುಹಿಸಿಕೊಡುವಂತಹ ಕೆಲಸ ಆಗಿದೆ. ನಿಜಕ್ಕೂ ಕೂಡ ಏನು ಕಾರಣ ಅನ್ನೋದನ್ನು ಈಗ ಐಡೆಂಟಿಫೈ ಮಾಡುವಂತಹ ಕೆಲಸ ಆಗಬೇಕಿದೆ. ಆ ನಿಟ್ಟಿನಲ್ಲಿಯೇ ಅಧಿಕಾರಿಗಳು ಈಗ ಕೆಲಸ ಮಾಡ್ತಿದ್ದಾರೆ. ಬನ್ನೇರುಘಟ್ಟ ಉದ್ಯಾನವನ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಚಂದ್ರಶೇಖರ್ ತಂಡದಿಂದ ಪರಿಶೀಲನೆಯಾಗಿದೆ. ಪದೇ ಬೆಳಗಾವಿಯಲ್ಲಿಯೇ ಈ ರೀತಿ ಕೃಷ್ಣ ಮೃಗಗಳ ಮಾರಣ ಹೋಮ ಆಗ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಅದಕ್ಕೆ ತನಿಖೆಯ ಮೂಲಕವೇ ಉತ್ತರ ಸಿಗಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ. ಈ ಮೂಲಕ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 29ಕ್ಕೆ ಏರಿಕೆ ಆಗ್ತಾ ಇದೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಹೌದು ಪ್ರೇಮ್, ಏನು ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ಭೂತರಾಮಟ್ಟಿ ಗ್ರಾಮದ ಬಳಿ ಇರ್ತಕ್ಕಂಥ ಏನು ರಾಣಿ ಚೆನ್ನಮ್ಮ ಮೃಗಾಲಯ ಇದೆ. ಇಲ್ಲಿ 38 ಕೃಷ್ಣ ಮೃಗ ಇರ್ತಿದ್ದು, ಅದರಲ್ಲಿ ಈಗಾಗಲೇ 29 ಕೃಷ್ಣ ಮೃಗಗಳ ದಾರುಣ ಮರಣ ಆಗಿರುವಂತದ್ದು. ಮತ್ತೆ ಇದೀಗ ಅಂದ್ರೆ ಬೆಳಗಿನ ಹೊತ್ತಿಗೆ ಒಂದು ಕೃಷ್ಣ ಮರ ತೀರ್ಕೊಂಡಿದ್ದು. ಇದು ಎಲ್ಲವನ್ನ ನೋಡಿದಾಗ ಎಲ್ಲೋ ಕೂಡ ಮೇಲ್ನೋಟಕ್ಕೆ ಅಧಿಕಾರಿಗಳ ಒಂದಿಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಒಂದು ಸಂಶಯ ಬರ್ತಾ ಇರೋದು, ಶಂಕೆ ಬರ್ತಾ ಇರೋದು. ಯಾಕೆ ಅಂತಂದ್ರೆ ನಿನ್ನೆಯೂ ಕೂಡ ಒಂದು ಪ್ರತಿಷ್ಠೆ ಎಲ್ಲ ಹೋದವರು ಕೂಡ ಹೇಳಿದ್ರು ಇಲ್ಲಿ ವಿಚಾರದಲ್ಲಿ ಈಗ ತಗೋತೀವಿ ಅಂತೇಳಿ. ಆದ್ರೆ ಇದುವರೆಗೆ 10 ಜನರ ಏನು ಇದೆ, ಅದರಲ್ಲಿ ನಾವು ಸುರಕ್ಷಿತವಾಗಿ ಇಡ್ತೀವಿ, ಅವ್ರನ್ನ ಕ್ವಾರಂಟೈನ್ ಮಾಡಿದೀವಿ ಅಂತ ಕೂಡ ಹೇಳಿದಂತ ACF ಅವರು ಈಗ ಮತ್ತೊಂದು ಸಾವನ್ನಪ್ಪಿರೋದು ಬಹಳಷ್ಟು ದುರದೃಷ್ಟ ಸಂಗತಿ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ಮೃಗಾಲಯದಲ್ಲಿ ಮೃತಪಟ್ಟಂತಹ ಕೃಷ್ಣ ಮೃಗಗಳ ಸಂಖ್ಯೆ 29ಕ್ಕೆ ಏರಿಕೆ ಆಗಿದೆ.